ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕ-ಇರಾನ್ ಯುದ್ಧಕ್ಕೆ ಕ್ಷಣಗಣನೆ ಆರಂಭ ಆಯಿತಾ? ಭಾರತ ಇರಾನ್ನಲ್ಲಿನ ತನ್ನ ಎಲ್ಲ ನಾಗರಿಕರಿಗೆ ತಕ್ಷಣ ಹೆಂಗಿದಿರೋ ಹಾಗೆ ವಾಪಸ್ಸು ಬಂದುಬಿಡಿ ಅಂತ ಕರೆ ಕೊಟ್ಟಿದೆ. ಹಾಗೆ ಅಮೆರಿಕ ಕೂಡ ತನ್ನ ಯುದ್ಧ ಸಿದ್ಧತೆಗಳನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ. ಇರಾನ್ನಲ್ಲಿನ ಆಡಳಿತ ಬದಲಾವಣೆ ಒಂದೇ ಅಲ್ಲುಳಿದಿರೋ ಆಯ್ಕೆ ಅಂತ ಸೌದಿ ಅರೇಬಿಯಾದ ಆಡಳಿತ ಅಮೆರಿಕಾಗೆ ಹೇಳಿದೆ. ಈ ಭಾಗದಲ್ಲಿ ಉಗ್ರವಾದವನ್ನು ನಿಯಂತ್ರಿಸಬೇಕು ಅಂದರೆ ಇರಾನ್ ಆಡಳಿತ ಬದಲಾವಣೆ ಆಗಬೇಕು. ಹೀಗಾಗಿ ನಾವು ಅಮೆರಿಕಾಗೆ ಎಲ್ಲ ರೀತಿಯ ಬೆಂಬಲವನ್ನು ಕೊಡ್ತೀವಿ ಅಂತ ಜೋರ್ಡಾನ್ ಹೇಳಿದೆ. ಟರ್ಕಿ ಮೇಲ್ನೋಟಕ್ಕೆ ಸಂಧಾನ, ಮಾತುಕತೆ ಅಂತೆಲ್ಲ ಏನೇ ಹೇಳ್ತಾ ಇದ್ರು, ಶಿಯಾ ದೇಶದ ಪತನವನ್ನು ಎರ್ಡೋಗನ್ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಇಸ್ರೇಲ್ಗೆ ಏನು ಬೇಕಿದೆ ಅನ್ನೋದು ಗೊತ್ತಿರೋದೆ. ಹಾಗೆ ಕುರ್ದು ಪಡೆಗಳು ಕೂಡ ಕಾರ್ಯತತ್ಪರಗೊಳ್ತಾ ಇವೆ. ಈ ನಡುವೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ತನ್ನ ನಂತರ ಯಾರು ಇರಾನ್ ಆಡಳಿತವನ್ನು ಮುಂದುವರಿಸಬೇಕು, ಯಾರು ಯಾವ್ಯಾವ ಜವಾಬ್ದಾರಿಗಳನ್ನು ಹೊರಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಅದನ್ನು ಅಲ್ಲಿನ ಪ್ರಮುಖರ ಮುಂದಿಟ್ಟಿದ್ದಾರೆ. ಹಾಗಾದರೆ ಖಮೇನಿ ಆಗಲೇ ತಮ್ಮ ಉತ್ತರಾಧಿಕಾರಿ ಯಾರು ಅನ್ನೋದನ್ನು ನಿರ್ಧಾರ ಮಾಡಿಬಿಟ್ರ? ಅಲ್ಲಿಗೆ ಖಮೇನಿಗೆ ಸಾವಿನ ಭಯ ಕಾಡೋದಕ್ಕೆ ಶುರುವಾಗಿದೆಯಾ? ಯಾರಾಗ್ತಾರೆ ಖಮೇನಿಯ ಉತ್ತರಾಧಿಕಾರಿ? ಈಗ ಆಯ್ಕೆಯಾಗಿರುವ ಆ ನಾಯಕ ಆದರೂ ಯಾರು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಹಾಗೂ ಅಮೆರಿಕ ನಡುವೆ ಇನ್ನು ಯಾವ ರಾಜತಾಂತ್ರಿಕ ಮಾರ್ಗಗಳು ಉಳಿದ ಹಾಗೆ ಕಾಣ್ತಾ ಇಲ್ಲ. ಮೊನ್ನೆ ಫಾಕ್ಸ್ ನ್ಯೂಸ್ ಜೊತೆ ಮಾತಾಡ್ತಾ ಇರಾನ್ ಶರಣಾಗಬೇಕು ಅಂತಲ್ಲ, ಆದರೆ ನಾವು ಪರಮಾಣು ಕಾರ್ಯಕ್ರಮವನ್ನು ಮುಂದುವರಿಸೋದಿಲ್ಲ, ನಮ್ಮ ಹತ್ರ ಬೇರೆ ಪ್ಲಾನ್ ಇದೆ, ಇಬ್ಬರು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋದಕ್ಕಿರೋ ಅವಕಾಶಗಳೇನು, ಈ ಬಗ್ಗೆ ಇರಾನ್ ಯೋಚಿಸುತ್ತೆ, ಅಣ್ವಸ್ತ್ರ ಕಾರ್ಯಕ್ರಮಗಳನ್ನು ಬಿಟ್ಟು ಮಾತುಕತೆಗೆ ಬರುತ್ತೆ ಅಂತ ನಾವು ಭಾವಿಸಿದ್ವಿ. ಆದರೆ ಅವರ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕೆ ಅವರು ಅಣ್ವಸ್ತ್ರವನ್ನು ಬಿಡೋದಕ್ಕೆ ಸಿದ್ಧ ಆಗ್ತಿಲ್ಲ ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ ಅಂತ ಇರಾನ್ ಜೊತೆಗಿನ ಅಮೆರಿಕಾದ ಸಂಧಾನಕಾರ, ಮಧ್ಯಪ್ರಾಚ್ಯದ ವ್ಯವಹಾರಗಳ ಮುಖ್ಯಸ್ಥ ವಿಟ್ಕಾಫ್ ಹೇಳಿದ್ದಾರೆ. ಅಲ್ಲಿಗೆ ಅಮೆರಿಕ ಯುದ್ಧಕ್ಕೆ ಸಿದ್ಧ ಅನ್ನೋ ಸಂದೇಶವನ್ನು ಇರಾನ್ಗೆ ಕಳುಹಿಸಿಕೊಡ್ತಾ ಇದೆ. ಇನ್ನು ಇರಾನ್ ಕೂಡ ಎಲ್ಲದಕ್ಕೂ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಾವು ನಮ್ಮಲ್ಲಿನ ಕೆಲ ಸಮಸ್ಯೆಗಳನ್ನು ಪತ್ತೆ ಮಾಡಿದ್ದೀವಿ, ಅವೆಲ್ಲವನ್ನ ಈ 8 ತಿಂಗಳ ಅವಧಿಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ, ನಾವು ಯಾರನ್ನ ಬೇಕಾದರೂ ಎದುರಿಸೋದಕ್ಕೆ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಮೊನ್ನೆ ಇರಾನಿನ IRGCಯ ಮಾಜಿ ನಾಯಕ, ಅಲ್ಲಿನ ಮಾಜಿ ಸ್ಪೀಕರ್ ಮತ್ತು ಮೊನ್ನೆ ನಡೆದ ಪ್ರತಿಭಟನೆಗಳನ್ನು ಮಟ್ಟ ಹಾಕುವ ಜವಾಬ್ದಾರಿಯನ್ನು ಹೊತ್ತಿದ್ದ ಖಮೇನಿಯ ಆತ್ಮೀಯ ನಾಯಕ ಆಲಿ ಲಾರಿಜಾನಿ ಅಲ್ ಜಜೀರಾಗೆ ಕೊಟ್ಟಿರೋ ಸಂದರ್ಶನದಲ್ಲಿ ಹೇಳಿದ್ದಾರೆ. ಇಲ್ಲಿ ಆಲಿ ಲಾರಿಜಾನಿ ಮಾತಾಡೋದಕ್ಕೆ ಅಂತ ಮಾಧ್ಯಮಗಳ ಮುಂದೆ ಬಂದ ಕೂಡಲೇ ಇರಾನಿನ ಒಂದಷ್ಟು ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ಬೇರೆಯದ್ದೇ ವರದಿ ಮಾಡೋದಕ್ಕೆ ಶುರು ಮಾಡಿವೆ. ಇರಾನ್ನಲ್ಲಿ ಖಮೇನಿ ಈ ಲಾರಿಜಾನಿಯನ್ನು ತಮ್ಮ ನಂತರ ಇರಾನಿನ ಮಧ್ಯಂತರ ಆಡಳಿತ ನೋಡ್ಕೊಳ್ಳೋದಕ್ಕೆ ನೇಮಕ ಮಾಡಿದ್ದಾರೆ ಅನ್ನೋ ಸುದ್ದಿಗಳು ಈಗ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರೋದಕ್ಕೆ ಶುರುವಾಗಿವೆ. ಗೆಳೆಯರೆ, ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿಗೆ ಸಿಕ್ಕಾಪಟ್ಟೆ ವಯಸ್ಸಾಗಿದೆ. ಆತ ಆಡಳಿತವನ್ನು ಈಗಲೂ ನಿಭಾಯಿಸ್ತಾ ಇದ್ದಾರೆ. ಆದರೆ ಖಮೇನಿಗೆ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋ ಪ್ರಶ್ನೆ ಮತ್ತು ಅದಕ್ಕಾಗಿ ಒಂದು ಕಾಂಪಿಟೇಷನ್ ಕೂಡ ಇರಾನ್ನಲ್ಲಿದೆ. ಇರಾನ್ ಅನ್ನೋದು ಬೇರೆ ಇಸ್ಲಾಮಿಕ್ ದೇಶಗಳ ಆಡಳಿತದ ಥರ ಅಲ್ಲ. ಅಲ್ಲಿ ಸರ್ವೋಚ್ಚ ನಾಯಕನ ಆಳ್ವಿಕೆ ಇದೆ ನಿಜ, ಆದರೆ ಆತ ಸೇನೆಯ ಹಿನ್ನೆಲೆಯಿಂದ ಬಂದವನಲ್ಲ. ಇರಾನ್ ಅನ್ನೋದು ಇಸ್ಲಾಮಿಕ್ ರಿಪಬ್ಲಿಕ್ ದೇಶ. ಹಾಗೆ ಶಿಯಾ ಇಸ್ಲಾಮಿನ ಸರ್ವೋಚ್ಚ ಗುರು ಇರಾನಿನ ಆಡಳಿತವನ್ನು ಕೈಗೆತ್ಕೊಳ್ತಾನೆ. ಅಂದರೆ ಇರಾನಿನ ಸರ್ವೋಚ್ಚ ನಾಯಕ ಆಗಬೇಕು ಅಂದರೆ ಆತ ಶಿಯಾ ಮತಗುರು ಆಗಿರಬೇಕು. ಅದಕ್ಕೆ ಬೇಕಾದ ಅರ್ಹತೆಗಳು, ಪಾಂಡಿತ್ಯ, ಅಧ್ಯಯನ ಇವೆಲ್ಲ ಕೂಡ ಆತನಲ್ಲಿರಬೇಕು. ಗೆಳೆಯರ, ಇರಾನ್ ಆಡಳಿತದ ಬಗ್ಗೆ ಭಾರತ ಸೇರಿದಂತೆ ಜಗತ್ತಿನ ನಾನಾ ದೇಶಗಳಲ್ಲಿನ ಶಿಯಾಗಳು ಪ್ರೀತಿಯನ್ನು ಇಟ್ಟುಕೊಂಡಿರೋದಕ್ಕೆ ಕಾರಣಗಳು ಎರಡಿವೆ. ಜಗತ್ತಲ್ಲಿ ಸುನ್ನಿಗಳ ಸಂಖ್ಯೆ ಹೆಚ್ಚು, ಶಿಯಾಗಳ ಸಂಖ್ಯೆ ಕಡಿಮೆ. ಎಲ್ಲಿ ಸುನ್ನಿ ಮುಸ್ಲಿಮರು ಹೆಚ್ಚಿರ್ತಾರೋ, ಎಲ್ಲಿ ಅವರಿಗೆ ರಾಜಕೀಯ ಅಧಿಕಾರ ಇರುತ್ತೋ ಅಂಥ ಕಡೆಗಳಲ್ಲಿ ಶಿಯಾಗಳ ಮೇಲೆ ದೊಡ್ಡ ಪ್ರಮಾಣದ ದೌರ್ಜನ್ಯಗಳಾಗಿವೆ. ಮೊನ್ನೆ ಕೂಡ ಪಾಕಿಸ್ತಾನದಲ್ಲಿ ಶಿಯಾ ಮಸೀದಿ ಮೇಲೆ ದಾಳಿ ನಡೀತು. ಬಾಂಬ್ ಸ್ಫೋಟದಲ್ಲಿ ಸಾಕಷ್ಟು ಜನ ಸಾವಿಗೀಡಾದರು. ಹೀಗೆ ಜಗತ್ತಿನ ನಾನಾ ಕಡೆಗಳಲ್ಲಿ ಶಿಯಾ ಸುನ್ನಿ ಜಗಳದಲ್ಲಿ ಸಾವಿರಾರು ಮಂದಿ ಸಾವಿಗೀಡಾಗಿದ್ದಾರೆ. ಹೀಗಾಗಿ 70ರ ದಶಕದವರೆಗೂ ಕೂಡ ಸುನ್ನಿ ಪ್ರಾಬಲ್ಯದ ನಡುವೆ ಶಿಯಾಗಳು ದನಿ ಕಳಕೊಂಡು ಬದುಕ್ತಾ ಇದ್ರು. ಆದರೆ ಯಾವಾಗ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗಿ ಶಿಯಾ ಆಡಳಿತ ಅಲ್ಲಿ ಶುರುವಾಯಿತೋ, ಅದರ ಅಕ್ಕಪಕ್ಕದ ನಾನಾ ದೇಶಗಳಲ್ಲಿ ಪರಿಸ್ಥಿತಿ ಬದಲಾಯಿತು. ಶಿಯಾ ಮಿಲಿಟೆಂಟ್ ಗ್ರೂಪ್ಗಳು ತಲೆ ಎತ್ತಿದ್ವು. ಅವಕಾಶ ಸಿಕ್ಕ ಕಡೆ ಅವರು ಅಧಿಕಾರವನ್ನು ಕೂಡ ತಮ್ಮ ಕೈಗೆ ತಗೊಳ್ತಾ ಹೋದರು. ಸಿರಿಯಾದಲ್ಲಿ ಹಫೀಜ್ ಅಲ್ ಅಸದ್ ಬಂದು ಕೂತಿದ್ದು ಕೂಡ ಹಾಗೇನೆ. ಇನ್ನು ಯಮನ್ನಲ್ಲಿ ಅರ್ಧ ಯಮನ್ ಇವತ್ತು ಶಿಯಾ ಪಡೆಗಳ ಕೈಯಲ್ಲಿದೆ. ಲೆಬನಾನ್ನ ಆಡಳಿತದಲ್ಲಿ ಹೆಜ್ಬುಲ್ಲಾ ಅನ್ನೋ ಶಿಯಾ ಪಡೆಯ ಪಾಲುದಾರಿಕೆ ಇದೆ. ಇರಾಕಲ್ಲಿ ಕೂಡ ಶಿಯಾ ಪಡೆಗಳಿವೆ. ಅಲ್ಲಿ ಶಿಯಾಗಳ ಮೇಲೆ ದೌರ್ಜನ್ಯ ಆಗದ ಹಾಗೆ ಅವರು ನೋಡ್ಕೋತಾ ಇದ್ದಾರೆ. ಸೊ ಇಲ್ಲಿ ಇರಾನಿನ ಮತೀಯ ಆಡಳಿತ ಮಧ್ಯಪ್ರಾಚ್ಯದಲ್ಲಿನ ನಾನಾ ದೇಶಗಳಲ್ಲಿನ ಶಿಯಾಗಳಿಗೆ ಒಂದು ದನಿ ಮತ್ತು ಧೈರ್ಯ ಬರುವ ಹಾಗೆ ಮಾಡಿದೆ ಅನ್ನೋದು ಸುಳ್ಳಲ್ಲ. ಹಾಗೆ ಅಲ್ಲಿ ಸರ್ವೋಚ್ಚ ನಾಯಕ ಆಗೋನು ಅಯಾತುಲ್ಲಾ ಆಗಿರಬೇಕು. ಅಯಾತುಲ್ಲಾ ಅಂದರೆ
ದೇವರ ಪ್ರತಿನಿಧಿ ಅಥವಾ ದೇವರ ಪ್ರತಿಬಿಂಬ ಅಂತ ಅರ್ಥ. ಅದು ಶಿಯಾ ಮತದ ಅತಿದೊಡ್ಡ ಧಾರ್ಮಿಕ ನಾಯಕನಿಗೆ ಸಿಗುವ ಬಿರುದು ಅಥವಾ ಪದವಿ. ಸೊ ಅಲ್ಲಿ ಆಯಾತುಲ್ಲಾ ಆದವನೇ ಇರಾನಿನ ಆಡಳಿತದ ಸರ್ವೋಚ್ಚ ನಾಯಕ ಆಗಬೇಕು. ಹೀಗಾಗಿ ಇಲ್ಲಿ ಖಮೇನಿಯ ನಂತರ ಆಯಾತುಲ್ಲಾ ಯಾರಾಗ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಇನ್ನು ಖಮೇನಿಯ ನಂತರ ಯಾರು ಅನ್ನೋದ್ರ ಬಗ್ಗೆ ಈಗಲೇ ಯೋಚಿಸಬೇಕಾದ ಅಗತ್ಯ ಏನಿದೆ ಗೆಳೆಯರೆ? ನನಗೂ ನಿಮಗೂ ಆ ಅಗತ್ಯ ಏನೂ ಇಲ್ಲದೆ ಇರಬಹುದು, ಆದರೆ ಇರಾನಿಗಿದೆ. ಸದ್ಯಕ್ಕೆ ಯುದ್ಧ ಶುರುವಾದರೆ ಇರಾನ್ ಸೋಲುತ್ತಾ ಗೆಲ್ಲುತ್ತಾ ಅಥವಾ ಹೋರಾಟವನ್ನು ಮುಂದುವರೆಸಿದರೆ ಅದು ಎಷ್ಟು ವರ್ಷ ನಡೆಯುತ್ತೆ? ಇವೆಲ್ಲ ಕೂಡ ಉತ್ತರ ಸಿಗದ ಪ್ರಶ್ನೆಗಳು. ಆದರೆ ಅಲ್ಲಿ ಬರೀ ಒಂದು ಯುದ್ಧಕ್ಕೆ ಮಾತ್ರ ಪರಿಸ್ಥಿತಿ ಸೀಮಿತವಾಗಿರುತ್ತೆ ಅನ್ನೋ ನಂಬಿಕೆ ಖಮೇನಿಗೆ ಕೂಡ ಉಳಿದಿಲ್ಲ. ಅಲ್ಲಿ ಅಮೆರಿಕ ವಾಯುದಾಳಿ ಮಾಡೋದು, ಅದನ್ನು ರಷ್ಯಾ ಚೈನಾದ ಆಯುಧಗಳ ಮೂಲಕ ಇರಾನ್ ರಿಟಾಲಿಯೇಟ್ ಮಾಡೋದು, ಇದೆಲ್ಲ ಒಂದು ಕಡೆ ಆದರೆ ಇಸ್ರೇಲ್ ಇದೆ ನೋಡಿ, ಅದು ಸಾಂಪ್ರದಾಯಿಕ ಯುದ್ಧವನ್ನು ಮೀರಿ ಬೇರೆಯದ್ದೇ ರೀತಿಯಲ್ಲಿ ಯೋಚಿಸುತ್ತೆ ಅನ್ನೋದು ಖಮೇನಿಯ ನಂಬಿಕೆ. ಹೇಗೆ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಹಾಗೂ ಇನ್ನಿತರ ಶಾಡೋ ಪಡೆಗಳು ಕೋರ್ಟ್ ಆಪರೇಷನ್, ಭಯೋತ್ಪಾದಕ ದಾಳಿಗಳು ಇವೆಲ್ಲವನ್ನು ಮಾಡುತ್ತವೋ ಅದೇ ಥರ ಇಸ್ರೇಲಿನ ಮೊಸಾದ್ ಕೂಡ ಮಾಡೋ ಸಾಧ್ಯತೆ ಇರುತ್ತೆ. ಈಗಾಗಲೇ ಇರಾನ್ನಲ್ಲಿ ಅವರು ಹಮಾಸ್ ನಾಯಕರನ್ನ, ಹೆಜ್ಬುಲ್ಲಾ ನಾಯಕರನ್ನ ಕೊಂದು ಹಾಕಿದ್ದಾರೆ, ಸೈಂಟಿಸ್ಟ್ಗಳನ್ನು ಕೊಂದಿದ್ದಾರೆ, IRGC ನಾಯಕರನ್ನ ಕೊಲ್ಲಿಸಿದ್ದಾರೆ. ಕಡೆಗೆ ಇರಾನಿನ ಅಧ್ಯಕ್ಷ ಇಬ್ರಾಹಿಂ ರೈಸಿಯ ಹೆಲಿಕಾಪ್ಟರ್ ಅಪಘಾತ ಹೇಗಾಯಿತು ಅನ್ನೋದು ಇದುವರೆಗೆ ಯಾರಿಗೂ ಗೊತ್ತು ಕೂಡ ಆಗಿಲ್ಲ. ಹೀಗಿರುವಾಗ ನಾಳೆ ಇಸ್ರೇಲ್ ನನ್ನನ್ನು ಕೂಡ ಕೊಲ್ಲಿಸೋದಿಲ್ಲ ಅನ್ನೋ ಗ್ಯಾರಂಟಿ ಏನು? ಇದು ಖಮೇನಿಯನ್ನ ಕಾಡ್ತಾ ಇರೋ ಆತಂಕ. ಒಂದು ವೇಳೆ ಯುದ್ಧ ನಡೀತಿದ್ದ ಸಂದರ್ಭದಲ್ಲಿ ಖಮೇನಿಯ ಅಂತ್ಯ ಆಗಿ ಹೋದರೆ ಅಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನ ಮುಂದುವರಿಸೋದಿಕ್ಕೆ, ಅಗತ್ಯ ನಿರ್ಧಾರಗಳನ್ನು ಕೈಗೊಳ್ಳೋದಿಕ್ಕೆ ಯಾರೂ ಇಲ್ಲದೆ ಶಿಯಾ ದೇಶ ಸೋತ್ ಹೋಗಬಾರದು. ಇನ್ನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂಡ ಖಮೇನಿ ಹಾಗೂ ಆತನ ಸುತ್ತ ಇರೋ ಪ್ರಮುಖರು, ಮುಂದೆ ಖಮೇನಿಯ ಹುದ್ದೆಯ ಆಕಾಂಕ್ಷಿಗಳು ಯಾರಿದ್ದಾರೆ ಅವರನ್ನು ಕೊಂದು ಹಾಕೋದಿಕ್ಕೆ ಆದೇಶಗಳನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇರಾನ್ಗಿದೆ. ಅಂದರೆ ಸರ್ವೋಚ್ಚ ನಾಯಕ ಅಲಿ ಖಮೇನಿ, ಆತನ ಮಗ ಮೊಸ್ತಬಾ ಖಮೇನಿ, IRGCಯ ಚೀಫ್ ಕಮಾಂಡರ್ ಮೊಹಮ್ಮದ್ ಪಾಕ್ಪೂರ್, ಡೆಪ್ಯೂಟಿ ಕಮಾಂಡರ್ ಅಹಮದ್ ವಾಹಿದ್, ಹೀಗೆ ಸಾಕಷ್ಟು ಜನ ಕಿಲ್ ಲಿಸ್ಟಲ್ಲಿದ್ದಾರೆ. ಹೀಗಾಗಿ ಖಮೇನಿ ಅಕಸ್ಮಾತ್ ತಮ್ಮ ಅಂತ್ಯ ಆದರೆ ಇರಾನಿನ ಆಡಳಿತಕ್ಕೆ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಯಾವ ಸಮಸ್ಯೆಯೂ ಆಗಬಾರದು ಅನ್ನೋ ನಿಟ್ಟಲ್ಲಿ ಒಂದಷ್ಟು ಜನರ ಹೆಸರುಗಳನ್ನು ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖ ಹೆಸರು ಅಲಿ ಅರ್ದಾಶಿರ್ ಲಾರಿಜಾನಿ. ಗೆಳೆಯರೆ, ಈ ಲಾರಿಜಾನಿ ಈ ಹಿಂದೆ IRGCಯ ಕಮಾಂಡರ್ ಆಗಿ ಕೆಲಸ ಮಾಡಿದ್ದವರು. ಈತ ಇರಾನಿನ ಪ್ರಮುಖ ರಾಜಕೀಯ ಮತ್ತು ಮತೀಯ ಕುಟುಂಬದಿಂದ ಬಂದವರು. ತಂದೆ ಮಿರ್ಜಾ ಹಸೀಮ್ ಅಮೋಲಿ ಒಂದು ಕಾಲಕ್ಕೆ ಈತ ಆಯಾತೊಲ್ಲಾ ಆಗಿದ್ದವರು. ಅಂದರೆ ಶಿಯಾ ಪಂಥದ ಸರ್ವೋಚ್ಚ ಧಾರ್ಮಿಕ ನಾಯಕನ ಹುದ್ದೆಯಲ್ಲಿದ್ದವರು. ನಿಮಗೆ ಗೊತ್ತಿರಬೇಕು, ಇದೇ ಇರಾನ್ ರಾಜನ ಆಡಳಿತದಲ್ಲಿದ್ದಾಗ ತುಂಬಾನೇ ಸೆಕ್ಯುಲರ್ ಆಗಿತ್ತು. ಆ ಸೆಕ್ಯುಲರಿಸಮ್ ಅನ್ನೋದು ಕೂಡ ಅತಿರೇಕಕ್ಕೆ ಹೋಗೋದು ಅಂತಾರೆ ನೋಡಿ, ಅಂಥ ಪರಿಸ್ಥಿತಿ ಅವತ್ತಲ್ಲಿತ್ತು. ಇರಾನಿನ ಶಿಯಾ ಮತಗುರುಗಳು, ಮುಲ್ಲಾಗಳು, ಪಂಡಿತರು ಇವರೆಲ್ಲ ಸರ್ಕಾರದಿಂದ ಮತ್ತು ಸೆಕ್ಯುಲರ್ ಜನರಿಂದ ತುಂಬ ತೊಂದರೆಗೊಳಗಾಗ್ತಾ ಇದ್ದ ದಿನಗಳವು. ಅಂಥ ದಿನಗಳಲ್ಲಿ ರಾಜಾ ಶಾ ಪೆಹ್ಲವಿಯ ಕಿರುಕುಳದಿಂದ ಬೇಸತ್ತು ಮಿರ್ಜಾ ಹಾಶೆಮ್ ಅಮೋಲಿ ಇರಾನ್ನಿಂದ ಪಕ್ಕದ ಇರಾಕ್ನ ನಜಾಫ್ಗೆ ವಲಸೆ ಹೋಗ್ತಾರೆ. ನಜಾಫ್ ಅನ್ನೋದು ಶಿಯಾ ಮುಸ್ಲಿಮರ ಪಾಲಿನ ಅತ್ಯಂತ ಪವಿತ್ರ ಸ್ಥಳ. ಆತ ಅಲ್ಲೇ ನೆಲೆ ನಿಲ್ತಾರೆ. ಅಲ್ಲಿರುವಾಗಲೇ ಈ ಲಾರಿಜಾನಿಯ ಜನನ ಆಗತ್ತೆ. ಆ ನಂತರ ಈ ಕುಟುಂಬ ಅಲ್ಲಿಂದ ಇರಾನ್ಗೆ ವಾಪಸ್ ಬರುತ್ತೆ. ಲಾರಿಜಾನಿ ಇರಾನ್ನಲ್ಲಿ ತಮ್ಮ ವಿದ್ಯಾಭ್ಯಾಸ ಪೂರ್ಣಗೊಳಿಸ್ತಾರೆ. ಕಂಪ್ಯೂಟರ್ ಸೈನ್ಸ್ ಹಾಗೂ ಮ್ಯಾಥಮೆಟಿಕ್ಸ್ ಅಲ್ಲಿ ಡಿಗ್ರಿ ಪಡ್ಕೊಳ್ತಾರೆ. ವೆಸ್ಟರ್ನ್ ಫಿಲಾಸಫಿಯಲ್ಲಿ ಮಾಸ್ಟರ್ಸ್ ಮತ್ತು PhD ಮಾಡ್ತಾರೆ. ಇಷ್ಟಾದ ನಂತರ ಇರಾನಿನ IRGCಯ ಕಮಾಂಡರ್ ಆಗ್ತಾರೆ. ಆ ನಂತರ ಖಮೇನಿಯ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡ ಲಾರಿಜಾನಿ ಅಲ್ಲಿನ ಸಾಂಸ್ಕೃತಿಕ ಸಚಿವರಾಗ್ತಾರೆ. ಮಾಧ್ಯಮಗಳ ಮೇಲೆ ನಿಯಂತ್ರಣವನ್ನು ಹೇರೋದಕ್ಕೆ ಸಾಕಷ್ಟು ಕಾನೂನುಗಳನ್ನು ಜಾರಿ ಮಾಡ್ತಾರೆ. ಇರಾನಿನ ಸರ್ಕಾರಿ ಮಾಧ್ಯಮ ಸಂಸ್ಥೆಯ ಮುಖ್ಯಸ್ಥರಾಗ್ತಾರೆ. ಆ ನಂತರ ಸಾಕಷ್ಟು ವರ್ಷಗಳ ಕಾಲ ಅಲ್ಲಿನ ಲೋಕಸಭೆಯ ಸ್ಪೀಕರ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಒಬಾಮಾ ಅಮೆರಿಕದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ನ್ಯೂಕ್ಲಿಯರ್ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಆಯ್ತಲ್ಲ, ಅದರಲ್ಲಿ ಈ ಲಾರಿಜಾನಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಈತನನ್ನ ಇರಾನ್ನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಕೂಡ ಮಾಡಲಾಗುತ್ತೆ. 2021-24 ಇರಾನ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸುವ ಆಸಕ್ತಿಯನ್ನ ಲಾರಿಜಾನಿ ತೋರಿಸ್ತಾರಾದ್ರೂ ಅವರಿಗೆ ಅವಕಾಶ ಸಿಗೋದಿಲ್ಲ. ಹಾಗಂತ ಆತ ಹತಾಶನಾಗಲಿಲ್ಲ. ಖಮೇನಿಯ ಜೊತೆಗಿನ ಸಂಬಂಧಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಈಗಲೂ ಅಲಿ ಲಾರಿಜಾನಿ ಖಮೇನಿಯ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಪ್ರಮುಖ ಸಲಹೆಗಾರರಾಗಿದ್ದಾರೆ. ಆತನಿಗೀಗ 67 ವರ್ಷ ವಯಸ್ಸು. ಮೊನ್ನೆ ಇರಾನಿನ ವಿರುದ್ಧ ಪ್ರತಿಭಟನೆಗಳು
ಶುರುವಾದ್ವಲ್ಲ ಅದನ್ನ ಹತ್ತಿಕ್ಕೋದಿಕ್ಕೆ ಏನು ಮಾಡಬೇಕು ಅನ್ನೋ ಸಲಹೆಗಳನ್ನು ಕೊಟ್ಟಿದ್ದು ಇದೇ ಲಾರಿಜಾನಿ. ಅಷ್ಟೇ ಅಲ್ಲ, ಅಮೆರಿಕ ಜೊತೆಗಿನ ಅಣ್ವಸ್ತ್ರಗಳಿಗೆ ಸಂಬಂಧಿಸಿದ ಮಾತುಕತೆ ಹೇಗಿರಬೇಕು ಅಂತ ಡಿಸೈನ್ ಮಾಡಿ ಏನು ಮಾತಾಡಬೇಕು ಅನ್ನೋದನ್ನ ಹೇಳಿ ವಿದೇಶಾಂಗ ಸಚಿವ ಅರ್ಗಾಚಿಯನ್ನು ಕಳುಹಿಸಿಕೊಟ್ಟಿದ್ದು ಕೂಡ ಇದೇ ಲಾರಿಜಾನಿ ಅಂತ ಹೇಳಲಾಗುತ್ತೆ. ಈ ಮಾತುಕತೆಯ ಸಂದರ್ಭವನ್ನು ಬಳಸಿಕೊಂಡು ಇರಾನ್ ಯಾರ್ಯಾರ ಜೊತೆ ಮಾತಾಡಬೇಕು, ಹೇಗೆ ಸಂಬಂಧಗಳನ್ನು ಗಟ್ಟಿ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಪ್ಲಾನ್ ಮಾಡ್ತಾ ಇದ್ದದ್ದು ಕೂಡ ಈತಾನೆ. ರಷ್ಯಾ, ಚೈನಾ, ಉತ್ತರ ಕೊರಿಯಾ, ಕತಾರ್, ಒಮನ್, ಟರ್ಕಿ ಮುಂತಾದ ದೇಶಗಳ ಜೊತೆ ಈತ ನಿರಂತರ ಸಂಪರ್ಕದಲ್ಲೂ ಇದ್ದಾನೆ. ಇಂಥ ಆಲಿ ಲಾರಿಜಾನಿ ಹೆಸರನ್ನ ಈಗ ಖಮೇನಿ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಖಮೇನಿಯ ಹತ್ಯೆ ಆದರೆ ಅಥವಾ ಬೇರೆ ಇನ್ಯಾವುದೇ ಕಾರಣಗಳಿಂದ ಅವರ ಸಾವು ಉಂಟಾದರೆ ಇರಾನಿನ ಆಡಳಿತದ ಉಸ್ತುವಾರಿಯನ್ನು ಈ ಲಾರಿಜಾನಿ ವಹಿಸ್ಕೋಬೇಕು. ಹಾಗೆ ಅಲ್ಲಿ ಖಮೇನಿ ಮಾತ್ರ ಅಲ್ಲ, IRGC ಹಾಗೂ ಇನ್ನಿತರ ಪಡೆಗಳೇನಿವೆ ಅವೆಲ್ಲವುಗಳಿಗೆ ಕೂಡ ಉತ್ತರಾಧಿಕಾರಿಗಳು ಯಾರಾಗಬೇಕು ಅನ್ನೋ ಪಟ್ಟಿಯನ್ನು ಖಮೇನಿ ಸಿದ್ಧಪಡಿಸಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಒಬ್ಬೊಬ್ಬರಲ್ಲ, 4 ಹೆಸರುಗಳು ಪಟ್ಟಿಯಲ್ಲಿವೆ. ಒಬ್ಬರಾದ ನಂತರ ಒಬ್ಬರು ಯಾರ್ಯಾರು ಯಾವ್ಯಾವ ಆರ್ಡರಲ್ಲಿ ಉತ್ತರಾಧಿಕಾರಿಗಳಾಗಿ ಸಂಘರ್ಷ ಮುಗಿಯುವವರೆಗೆ ಇರಾನ್ನ ಶಿಯಾ ಆಡಳಿತವನ್ನು ಮುನ್ನಡೆಸಬೇಕು ಅನ್ನೋದನ್ನು ಖಮೇನಿ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಲಾರಿಜಾನಿಯ ಹೆಸರು ಬಂದಿರೋದು ಖಮೇನಿಯ ಉತ್ತರಾಧಿಕಾರಿಯ ಪಟ್ಟಕ್ಕಲ್ಲ. ಯಾಕೆಂದ್ರೆ ಈತ ಕಂಪ್ಯೂಟರ್ ಸೈನ್ಸ್ ಹಾಗೂ ವೆಸ್ಟರ್ನ್ ಫಿಲಾಸಫಿಯಲ್ಲಿ ಮಾಸ್ಟರ್ಸ್ ಮತ್ತು PhD ಮಾಡಿದ್ದಾರೆ ಹೊರತು ಶಿಯಾ ಇಸ್ಲಾಂ ಅಲ್ಲಿ PhD ಮಾಡಿಲ್ಲ. ಆಯತಲ್ಲಾ ಆಗಬೇಕು ಅಂದ್ರೆ ಕಂಪ್ಯೂಟರ್ ಗೊತ್ತಿದೆಯಾ, ಮ್ಯಾಥಮೆಟಿಕ್ಸ್ ಗೊತ್ತಿದೆಯಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಶಿಯಾ ಮತ ಮತ್ತು ಅದರ ಕಾನೂನುಗಳ ಅರಿವಿರಬೇಕು, ಮತದ ಬಗ್ಗೆ ಆಳವಾದ ಅರಿವಿರಬೇಕು. ಇಲ್ಲಿ ಆಲಿ ಲಾರಿಜಾನಿಯ ತಂದೆ ಈ ಹಿಂದೆ ಇರಾನ್ನ ಆಯತುಲ್ಲಾ ಆಗಿದ್ರು. ಸೊ ಈಗ ಕೂಡ ಆಯತುಲ್ಲಾಗೆ ಖಮೇನಿ ಬೇರೆಯದ್ದೇ ಹೆಸರುಗಳನ್ನು ಸಜೆಸ್ಟ್ ಮಾಡಿರಬಹುದು. ಆದರೆ ಆ ಹೆಸರುಗಳು ಯಾವುವು ಅನ್ನೋದು ಇನ್ನೂ ಕೂಡ ಹೊರಬಂದಿಲ್ಲ. ತನಗೇನಾದರೂ ಆದರೆ ಆಡಳಿತ ಮತ್ತು ಸಂಘರ್ಷ ಹಾಗೆ ಮುಂದುವರಿಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಖಮೇನಿ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಮುಂದೆ ಏನಾಗಬಹುದು ಅನ್ನೋ ಬಗ್ಗೆ ಒಂದು ಸಣ್ಣ ಅರಿವಂತೂ ಇದ್ದಂತಿದೆ. ಇನ್ನು ಅಮೆರಿಕ ಹಾಗೂ ಇಸ್ರೇಲ್ಗಳು ದಾಳಿಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇವೆ. ನಿನ್ನೆ ಕೂಡ ತೆಹರಾನ್ನಲ್ಲಿನ ಆಯುಧಾಗಾರವೊಂದರ ಮೇಲೆ ದಾಳಿಯಾಗಿದೆ. ಅಲ್ಲಿ ಭಯಾನಕ ಬೆಂಕಿ ಕಾಣಿಸ್ಕೊಂಡಿದೆ. ಆದರೆ ಇರಾನ್ನ ಆಡಳಿತ ಅದಕ್ಕೆ ಕಾರಣ ಏನು ಅನ್ನೋದನ್ನು ಇದುವರೆಗೆ ಹೇಳಿಲ್ಲ. ಇರಾನ್ನಲ್ಲಿ ಇಸ್ಲಾಮಿಕ್ ಆಡಳಿತದ ಅಂಕೆಗೆ ಸಿಗದಂಥ ಒಂದಷ್ಟು ಘಟನೆಗಳು ನಡೀತಾ ಇವೆ. ಇನ್ನು ಇರಾನ್ನ ಆಡಳಿತ ಕೂಡ ಸುಲಭಕ್ಕೆ ಸೋಲೊಪ್ಕೊಳ್ಳೋದಿಲ್ಲ. ಅಲ್ಲಿ ರೆಜಿಮ್ ಚೇಂಜ್ ಆದ ನಂತರ ಕೂಡ ಶಾಂತಿ ನೆಲೆಸುತ್ತೆ ಅಂತಲೂ ಇಲ್ಲ. ಒಟ್ಟಾರೆ ಇರಾನ್ ಆತಂಕ ಅನ್ನೋ ಅಗ್ನಿಪರ್ವತದ ಮೇಲೆ ಕೂತಿದೆ ಅನ್ನೋದಂತೂ ನಿಜ. ಇದು ಗೆಳೆಯರೆ ಖಮೇನಿಯ ಉತ್ತರಾಧಿಕಾರತ್ವಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.